ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅದು ಕೀರ್ತನೆಗಳ ಗ್ರಂಥ, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 25, 25ನೇ ಅಧ್ಯಾಯ. ಕೀರ್ತನೆ 25ನೇ ಅಧ್ಯಾಯ, ಅದರಲ್ಲಿ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದಂಥ ಒಂದು ಪ್ರಾರ್ಥನೆ ಇದೆ. ಇಬ್ರಿಯ ಅಕ್ಷರ 22 ಅಕ್ಷರ ಕ್ರಮ, ಅಕ್ಷರಮಾಲೆ ಇರುವಂಥದ್ದು 22 ಅಕ್ಷರಗಳಿವೆ. ಆ 22 ಅಕ್ಷರಗಳ ಪ್ರಕಾರವಾಗಿ ಇರುವಂಥದ್ದು ಈ ಒಂದು ಕೀರ್ತನೆ 25ನೇ ಕೀರ್ತನೆ ಆಗಿರ್ತದೆ. 22 ವಚನಗಳು ಇದಕ್ಕಿದೆ. 22 ವಚನಗಳ ಅನುಸಾರವಾಗಿ 22 ಅಕ್ಷರಗಳು ಕೂಡ ಇದೆ. ಒಂದೊಂದು ಅಕ್ಷರವು ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥ ಅಕ್ಷರವಾಗಿದೆ. ಅದನ್ನು ನಾವು ನೋಡಿಕೊಳ್ಳೋಣ. ಮತ್ತು ಕನ್ನಡ ಬೈಬಲ್ನಲ್ಲಿ ಇಬ್ರಿಯ ಅಕ್ಷರಗಳು 22 ಕೂಡ ನಾವು ನೋಡಿಕೊಳ್ಬೋದು. ಒಂದೆರಡು ಕಡಿಮೆ ಇದೆ, ಆದರೂ ಕೂಡ ನಾವು 22 ಅಕ್ಷರಗಳು ಯೇಸು ಕ್ರಿಸ್ತನ 22 ಸೇವೆಗಳ ಬಗ್ಗೆ, ಯೇಸು ಕ್ರಿಸ್ತನ 22 ಹೆಸರುಗಳು, ಅವುಗಳ ಬಗ್ಗೆ ಸೂಚಿಸುವಂಥವುಗಳಾಗಿದೆ. ಆದ ಕಾರಣ ಬೇಗನೆ ನಾವು ನೋಡಿಕೊಳ್ಳೋಣ. ಬನ್ನಿರಿ. ಇದನ್ನು ಕೂಡ ದಾವೀದನೇ ಬರೆದದ್ದು. ದಾವೀದನ ಕೀರ್ತನೆ 25ನೇ ಅಧ್ಯಾಯ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಆಲೇಫ್ ಅಂದರೆ ಮೊದಲನೇ ಅಕ್ಷರ. ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ಆಲೇಫ್. ಆಲೇಫ್ ಅಂಥೇಳಿದರೆ ಪ್ರಾರಂಭ ಅಥವಾ ದೇವರು. ದೇವರು ನಿತ್ಯನಾದ ಪ್ರಾರಂಭ. ಆಲೇಫ್ ದೇವರು. ನಾನು ಆಲೇಫ್ ಮತ್ತು ತಾವ್ ಆಗಿದ್ದೇನೆ. ನಾನು ಆದಿಯೂ ಅಂತ್ಯವೂ ಆಗಿದ್ದೇನೆ ಅಂತ ಹೇಳ್ತೀವಲ್ಲ, ಅದೇ ಒಂದು ಪದ ಆದಿಯು. ಯೆಹೋವನೇ ಅಂದರೆ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆಂದರೆ ಆದಿಯಾಗಿರುವ, ಇರುವಾತನೇ ಆಗಿರುವ, ಆದಿಯಿಂದ ಇರುವಾತನೇ ಆಗಿರುವ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ಅದಾದ ಮೇಲೆ ಬೇತ್, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ. ಬೇತ್ ಅಂಥೇಳಿದರೆ ಮನೆ. ಮನೆ, ನನ್ನ ಮನೆಯಾಗಿರುವಾತನೇ, ನನ್ನ ಮನೆಯಾಗಿರುವ ದೇವರೇ. ಅಂದರೆ ದೇವರಲ್ಲಿರುವಾಗ ಆತನನ್ನೇ ಮನೆಯನ್ನಾಗಿ ಮಾಡಿಕೊಂಡಿದ್ದು. ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ. ಯೇಸು ಕ್ರಿಸ್ತನು ದೇವರ ಮನೆ. ಯೇಸು ಕ್ರಿಸ್ತನು ಆದಿಯೂ ಅಂತ್ಯವಾಗಿರುವಾತನು. ಅನಂತರ ನಾವು ನೋಡುವಾಗ ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ ಮತ್ತು ಗಿಮೇಲ್ ವೃಥಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸುವವರಿಗೆ ಎಂದಿಗೂ ಆಗಬಾರದು. ಗಿಮೇಲ್ ಅಂತ 3ನೇ ವಚನದಲ್ಲಿ ನಾವು ನೋಡ್ತೀವಿ. ಗಿಮೇಲ್ ಅಂತ ಹೇಳಿದರೆ ಅದು ಒಂಟೆ. ಯಾವ ರೀತಿಯಾಗಿ ಒಂಟೆ ಭಾರವನ್ನು, ವ್ಯಕ್ತಿಗಳನ್ನು ಹೊರುತ್ತದೋ ಆ ರೀತಿಯಾಗಿ ಯೇಸು ಕ್ರಿಸ್ತನು ಎಲೆ ಕಷ್ಟಪಡುವವರೇ, ಮತ್ತಾಯ 11:28 ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳ್ಬಿಟ್ಟು ನಮ್ಮನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ಪಾಪಗಳನ್ನು, ಯೆಶಾಯ 53:3-4 ವಚನ ಪ್ರಕಾರ ನಮ್ಮ ಬೇನೆಗಳನ್ನು ಯೇಸು ಕರ್ತನು ಹೊತ್ತಂಥ ಗಿಮೇಲ್ 3ನೇ ಅಕ್ಷರವಾಗಿದ್ದಾನೆ. 4ನೇದಾಗಿ ನಾವು ನೋಡುವಾಗ ದಾಲೆತ್, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ಇರುವಾತನೇ
ಮಾರ್ಗವಾಗಿದ್ದಾನೆ. ನಾನೇ ಮಾರ್ಗವಾಗಿದ್ದೇನೆ, ನಾನೇ ಬಾಗಿಲಾಗಿದ್ದೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಪ್ರಕಟಣೆ 3ರಲ್ಲಿ ನಾವು ನೋಡ್ತೇವೆ, ಮತ್ತು ಯೋಹಾನ 10ರಲ್ಲಿ ನಾವು ನೋಡ್ತೇವೆ, ಮತ್ತು ಯೋಹಾನ 14:6ರಲ್ಲಿ ನೋಡ್ತೇವೆ. ದಾಲೇತ್ ಯೇಸು ಕ್ರಿಸ್ತನ ಎಂಬ ಬಾಗಿಲು. ಆ ಮಾರ್ಗದಲ್ಲಿ ದೇವರು ಆತ ನಮ್ಮನ್ನು ನಡೆಸ ಬಯಸ್ತಾನೆ. 5ನೇ ವಚನದಲ್ಲಿ ನಾವು ನೋಡುವಾಗ ಹೇ ಎಂಬಂಥ 5ನೇ ಇಬ್ರಿಯ ಅಕ್ಷರಮಾಲೆ, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ಹೌದು, ಈ ಹೇ ಅನ್ನುವಂಥ ಪದವು ಅದು ನಿತ್ಯತ್ವವನ್ನು ಸೂಚಿಸುವಂಥ ಅಕ್ಷರವಾಗಿರ್ತದೆ. ಆದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಿತ್ಯನಾದ ಆತನು. ಅಬ್ರಹಾಮನಿಗೆ ಮುಂಚಿತವಾಗಿಯೇ ನಾನು ಇದ್ದೇನೆ, ಇರುವಾತನಾಗಿದ್ದೇನೆ ಎಂಬ ಆತನು ರೋಮ 9:4-5 ಪ್ರಕಾರವಾಗಿ ಯುಗಯುಗಾಂತರದಲ್ಲಿ ಇರುವಾತನು ಆ ಯೇಸು ಕ್ರಿಸ್ತನು ಎಂಬುದಾಗಿ ನೋಡ್ತೇವೆ. ಅದನ್ನು ಸೂಚಿಸುವಂಥ ಹೇ. ಮತ್ತು 5ನೇ ವಚನದಲ್ಲಿ ವಾವ್ ಎಂಬಂಥ ಇನ್ನೊಂದು 6ನೇ ಅಕ್ಷರ ಅಲ್ಲಿ ಮಿಸ್ ಆಗಿದೆ ಕನ್ನಡ ಬೈಬಲ್ನಲ್ಲಿ. ಅದನ್ನು ನಾವು ಸೇರಿಸಿಕೊಳ್ಳೋಣ. ವಾವ್ ಎಂಬಂಥ ಅಕ್ಷರ 6ನೇ ಅಕ್ಷರ ಇಬ್ರಿಯ ಅಕ್ಷರಮಾಲೆಯಲ್ಲಿ, ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಈ ವಾವ್ ಎಂಬಂಥ ಅಕ್ಷರ ಅದು ಮೊಳೆಗೆ ಸೂಚಿತವಾಗಿದೆ, ಅದು ಗಾಳಕ್ಕೆ ಸೂಚಿತವಾಗಿದೆ. ಹೌದು, ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮೊಳೆ ಅನುಭವ ತಿವಿಯಲ್ಪಟ್ಟನು ಎಂಬುದನ್ನು ಸೂಚಿಸುವಂಥ ಪ್ರತಿ ಅಕ್ಷರ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ಸರಿ, ಆನಂತರ 6ನೇ ವಚನದಲ್ಲಿ ಯೆಹೋವನೇ ಎಂಬ ಆ ಪದಕ್ಕೆ ಮುಂಚಿತವಾಗಿ ಝಯಿನ್ ಎಂಬಂಥ 7ನೇ ಇಬ್ರಿಯ ಅಕ್ಷರಮಾಲೆ ಇದೆ. ಝಯಿನ್, ಯೆಹೋವನೇ ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೋ ಎಂಬುದಾಗಿ ಹೇಳ್ತಾನೆ ರೀ. ಈ ಝಯಿನ್ ಅಂತ ಹೇಳಿದರೆ ಅದು ಖಡ್ಗ ಎಂಬುದಾಗಿ, ದೇವರ ವಾಕ್ಯವೆಂಬ ಖಡ್ಗ ಯೇಸು ಕರ್ತನು. ಹೌದು, ಆತನಿಗೆ ಸಾಂಕೇತಿಕವಾದದ್ದೇ ಇದು ಕೂಡ. 7ನೇ ವಚನ ಅಲ್ಲಿ ನಾವು ನೋಡುವಾಗ ಖೇತ್ ಎಂಬ ಪದ 8ನೇ ಇಬ್ರಿಯ ಅಕ್ಷರ ಮಾಲೆ. ಅದು ಖೇತ್ ಅಂಥೇಳಿದರೆ ಆ ಅಕ್ಷರಕ್ಕೆ ನಾವು ನೋಡುವಾಗ ಆ ಅಕ್ಷರದಲ್ಲೇ ಇದೆ ಒಂದು ವಿಧವಾದಂಥ ಬೇಲಿ, ಭದ್ರತೆ, ಸುರಕ್ಷತೆ. ಹೌದು, ಆತನು ನಮಗೆ ಬೇಲಿಯಾಗಿದ್ದಾನೆ, ಆತ ನಮ್ಮನ್ನು ಕಾಯುವವನಾಗಿದ್ದಾನೆ. ಸೈತಾನು ಯೇಸು ತಂದೆ ದೇವರ ಹತ್ರ ಹೇಳ್ತಾನೆ, ಯೋಬನ ಸುತ್ತಲೂ ನೀನು ಬೇಲಿ ಹಾಕಿದ್ದಿ. ಹೌದು, ಖೇತ್ ಹಾಕಿದ್ದಿ. ಆದುದರಿಂದ ತಂದೆ ದೇವರು ಪ್ರತಿ ಭಕ್ತನ ವಿಶ್ವಾಸಿಯ ಸುತ್ತಲೂ ಯೇಸು ಕ್ರಿಸ್ತನನ್ನು ಬೇಲಿಯಾಗಿ ಹಾಕಿರುವಾಗ ಅಷ್ಟು ಸುಲಭ ಅಲ್ಲ ಸೈತಾನ ದಾಳಿ ಮಾಡಲಿಕ್ಕೆ. ಯಾಕಂತೇಳಿದ್ರೆ ಯೆಹೋವನೇ ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು. ಯಾಕಂದರೆ ಆತನೇ ಬೇಲಿಯಾಗಿರುವಾಗ ಸೈತಾನ್ ನೆನಪು ಮಾಡ್ತಾನೆ ನಮ್ಮ ಹಳೆ ಪಾಪಗಳನ್ನು. ಬೇಲಿಯಾಗಿದ್ದಂಥ ಯೇಸು, ನಮ್ಮ ಪಾಪಗಳನ್ನು ಹೊತ್ತ ಯೇಸು ನಮಗಿರುವುದರಿಂದ ನಾವು ಅದರ ವಿಷಯದಲ್ಲಿ ಚಿಂತಿಸುವುದು ಬೇಕಾಗಿಲ್ಲ. ಯಾಕಂದರೆ ಆತನು ತನ್ನ ಕೃಪೆಗೆ ತಕ್ಕಂತೆ 7ನೇ ವಚನದ ಕೊನೆ ಭಾಗ, ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು. ಕೃಪೆ, ಯೇಸು ಕ್ರಿಸ್ತನ ಕೃಪೆ, ಖೇತ್ ಆ ಬೇಲಿ. 8ನೇ ವಚನ ಥೇತ್ ಎಂಬಂಥ ಇನ್ನೊಂದು ಅಕ್ಷರಮಾಲೆ, 9ನೇ ಅಕ್ಷರಮಾಲೆ. ಮತ್ತು ಒಂದೊಂದಕ್ಕೂ ಒಂದೊಂದು ಅಂಕೆಗಳು, ಮೌಲ್ಯ. ಆಲೆಫ್ಗೆ 1, ಬೇತ್ಗೆ 2, ಗಿಮೇಲ್ಗೆ 3, ದಾಲೇತ್ಗೆ 4 ಮೌಲ್ಯ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಮೌಲ್ಯ. ಆನಂತರ ಚೇಂಜ್ ಆಗ್ತದೆ, ನಾವು ನೋಡೋಣ. 8ನೇ ವಚನದಲ್ಲಿ ಥೇತ್
ಯೆಹೋವನು ದಯಾಳುವು ಸತ್ಯ ಸ್ವರೂಪನೂ ಆಗಿದ್ದಾನೆ. ಹೌದು, ಆತನು ಸತ್ಯ ಸ್ವರೂಪನಾಗಿದ್ದಾನೆ. ಥೇತ್ ಅಂತೇಳಿದರೆ ಅದು ಹೊಸ ಪ್ರಾರಂಭ, ಇಲ್ಲವೇ ಜೀವವನ್ನು ಸೂಚಿಸ್ತದೆ. ಯೋಹಾನ 14:6 ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಥೇತ್, ಹೌದು. ಅನಂತರ ಇನ್ನೊಂದು ಅಕ್ಷರಮಾಲೆ, ಇಬ್ರಿಯ ಅಕ್ಷರಮಾಲೆ ಮಿಸ್ ಆಗಿಬಿಟ್ಟಿದೆ. ಯಾವ ರೀತಿಯಾಗಿ ಈಗಾಗಲೇ ನಾವು ಈ ವಾವ್ ಎಂಬಂಥ ಅಕ್ಷರ 5ನೇ ವಚನದಲ್ಲಿ 6ನೇ ಅಕ್ಷರ ಮಿಸ್ ಆಯ್ತಲ್ಲ, ಅದೇ ರೀತಿಯಾಗಿ ಇನ್ನೊಂದು ಅಕ್ಷರ ಅಂದರೆ ಈ 10ನೇ ಅಕ್ಷರ ಕೂಡ ಮಿಸ್ ಆಗಿಬಿಟ್ಟಿದೆ. ಅದು ಯಾವುದಂತ ಹೇಳಿದರೆ ಯೋದ್ ಎಂಬ ಅಕ್ಷರ. ಆದ ಕಾರಣ 9ನೇ ವಚನ ನಾನು ಓದ್ತೇನೆ. ಯೋದ್, ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಹೌದು, ಈ ಯೋದ್ ಎಂಬುದು ಕೈ ಅಂತ ಅರ್ಥ, ಹ್ಯಾಂಡ್. ಅದರ ಬೆಲೆ 10. ಒಂದೊಂದು ಅಕ್ಷರಕ್ಕೂ ಒಂದೊಂದು ವ್ಯಾಲ್ಯೂ, ಮೌಲ್ಯ ಇದೆ. ಇದು 10. ಈ ಒಂದು 10ನೇ ಅಕ್ಷರಕ್ಕೆ ಮೌಲ್ಯ 10. ಯೋದ್, ದೇವರು ನಮ್ಮನ್ನು ತನ್ನ ಮಾರ್ಗವನ್ನು ತೋರಿಸುವನು. ಆ ರೀತಿಯಾಗಿ ನಡೆಯುವಂಥ ಕೈಯಿಂದ ತೋರಿಸ್ತಾನೆ, ಮಾರ್ಗದರ್ಶನ ಕೊಡ್ತಾನೆ ಎಂಬುದಾಗಿ. 10ನೇ ವಚನ ಇನ್ನೊಂದು ಅಕ್ಷರಮಾಲೆ ಇದೆ. ಅದು ಯಾವುದಂದರೆ ಕಾಫ್. ಈ ಕಾಫ್ ಬಂದು 20 ಅದರ ಮೌಲ್ಯ. ನೋಡ್ರಿ, 10 ಅಂದರೆ ಈಗ 11 ಆಗಿರಬೇಕಲ್ವ, 20 ಅದರ ಮೌಲ್ಯ. ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಕೊಂಡು ನಡೆಯುವವರಿಗೆ ಆತನ ಎಲ್ಲ ಮಾರ್ಗಗಳು ಕೃಪೆಯು ಸತ್ಯವೂ ಉಳ್ಳದ್ದು. ಈ ಕಾಫ್ ಅಂತೇಳಿದರೆ ಅಂಗೈ ಅಂತ ಅರ್ಥ. ಬರೀ ಕೈಯಿಂದ ನಡೆಸುವ ಆತನು ಮಾತ್ರವಲ್ಲ, ತನ್ನ ಅಂಗೈಯಿಂದಲೂ ಎತ್ತಿಕೊಳ್ಳುವ ಆತನು, ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿರುವ ಆತನು ಈ ಕರ್ತನಾದ ಯೇಸು. 11ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು ಇಬ್ರಿಯ ಅಕ್ಷರ ಇದೆ. ಅದು ಬಂದು ಲಾಮೇದ್. ಲಾಮೇದ್ ಅಂದರೆ ಬೋಧಿಸು, ಕಲಿಸು ಎಂಬುದಾಗಿ ಒಂದು ಅರ್ಥ. ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದ್ದಾದರೂ ನಿನ್ನ ಹೆಸರು ನಿಮಿತ್ತವಾಗಿ ಅದನ್ನು ಕ್ಷಮಿಸು. ಹೌದು, ಕ್ಷಮಿಸಲಿಕ್ಕೆ ಕಲಿಸ್ತಾನೆ, ಬೋಧಿಸ್ತಾನೆ. ಈ ಲಾಮೇದ್ಗೆ 30 ಅದರ ಮೌಲ್ಯ, ಅಕ್ಷರದ ಮೌಲ್ಯ 30. ಸರಿ, 12ನೇ ವಚನ ನೆನಪಿರಲಿ. ನಾವು ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯದ 12ರಲ್ಲಿದ್ದೀವಿ. Psalm 25 and verse 12. ಪ್ರತಿ ಕೀರ್ತನೆಯ ಪ್ರತಿ ವಚನಕ್ಕೂ 25ನೇ ಕೀರ್ತನೆಯಲ್ಲಿ 22 ವಚನಗಳಿದೆ. ಆದ ಕಾರಣ ಒಂದೊಂದು ಅಕ್ಷರಕ್ಕೂ ಒಂದೊಂದು ವಚನಕ್ಕೂ ಒಂದೊಂದು ಇಬ್ರಿಯ ಅಕ್ಷರಮಾಲೆ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಸರಿ, ಅನಂತರ ಇರುವಂಥ 12ನೇ ವಚನದಲ್ಲಿ ಮೆಮ್. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಮೆಮ್ ಮೌಲ್ಯ 40. ಅದರ ಅರ್ಥ ನೀರು. ನಾನೇ ಜೀವಜಲ ಕೊಡುವಾತನು ಅಂತ ನಾವು ನೋಡ್ತೀವಲ್ಲ. ಆದ ಕಾರಣ ಯೇಸು ಕ್ರಿಸ್ತನು ನಮ್ಮ ದಾಹವನ್ನು ತೃಪ್ತಿಪಡಿಸುವಾತನು ಅಂತ ನೋಡ್ತೇವೆ. 13ನೇ ವಚನದಲ್ಲಿ ನುನ್ ಇದೆ. ನುನ್ ಮೌಲ್ಯ 50. ಅದರ ಅರ್ಥ ಹಾವು, ಸರ್ಪ. ಹೌದು, ತಾಮ್ರದ ಸರ್ಪವಾಗಿ ಯಾವ ರೀತಿಯಾಗಿ ಮೋಶೆ ಕಾಲದಲ್ಲಿ ಎತ್ತಲ್ಪಟ್ಟಿತ್ತೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ತಾಮ್ರ ಸರ್ಪದಂತೆ ಈತನು ಕೂಡ ಒಯ್ಯಲ್ಪಡಬೇಕು. ಯೋಹಾನ 3:14-15. ಅದರ ನಿಮಿತ್ತವಾಗಿ ಆತನನ್ನು ದೃಷ್ಟಿಸುವಂಥವರು ತಾನೇ ನಮ್ಮ ಪಾಪವನ್ನು ಹೊತ್ತುಕೊಂಡನು. ಅದನ್ನು ನೋಡುವಾಗ, ಅದನ್ನು ದೃಷ್ಟಿಸುವಾಗ ನಾವು ವಾಸಿಯಾಗ್ತೇವೆ. 14ನೇ ವಚನದಲ್ಲಿ ಇಬ್ರಿಯ ಇನ್ನೊಂದು ಅಕ್ಷರ ಇದೆ. ಅದು ಯಾವುದಂತ ಹೇಳಿದರೆ ಸಾಮೇಕ್. ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು. ಅದು ನುನ್ ಆಯಿತು. ಆಮೇಲೆ ಸಾಮೇಕ್ 14ನೇ ವಚನದಲ್ಲಿದೆ. ಯೆಹೋವನು ತನ್ನ ಸದ್ಭಕ್ತರಿಗೆ
ಆಪ್ತಮಿತ್ರನಂತಿರುವನು. ಸಾಮ್ಯಕ್ ಅಂದರೆ ಅರ್ಥ ಆಧಾರ. ದೇವರು ನಮಗೆ ಆಪ್ತ ಮಿತ್ರನಂತೆ ಇರ್ತಾನಂತೆ, ಆಧಾರವಾಗಿರ್ತಾನಂತೆ. ಈ ಸಾಮ್ಯಕನ ಮೌಲ್ಯ 60. 15ನೇ ವಚನ ಇನ್ನೊಂದು ಇಬ್ರಿಯ ಅಕ್ಷರ ಅಲ್ಲಿದೆ, 22 ಅಕ್ಷರಗಳಲ್ಲಿ ಅದು ಕೂಡ ಒಂದು. ಅದು ಯಾವುದಂತ ಹೇಳಿದರೆ ಆಯಿನ್. ಆಯಿನ್ ಅಂದರೆ ಕಣ್ಣು ಅಂತ ಅರ್ಥ. ಆಯಿನ್ ಕರೆಕ್ಟಾಗಿ ಬರೆದಿದೆ ನೋಡಿರಿ 15ನೇ ವಚನ. ಆಯಿನ್, ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ನನ್ನ ಕಣ್ಣು ಯಾವಾಗಲೂ ಆತನಲ್ಲಿದೆ. ಆಯಿನ್ಗೆ ಮೌಲ್ಯ 70. ಆಯಿನ್ ಇಬ್ರಿಯ ಅಕ್ಷರದ ಮೌಲ್ಯ ವ್ಯಾಲ್ಯೂ 70. ನನ್ನ ದೃಷ್ಟಿ ಯಾವಾಗಲೂ ಆತನ ಮೇಲೆ ಇದೆ, ಆದರೆ ಯೇಸು ಕ್ರಿಸ್ತನ ದೃಷ್ಟಿ ಯಾವಾಗಲೂ ನನ್ನ ಮೇಲೆ ಇದೆ, ಆತನ ಕಣ್ಣನ ಮೇಲೆ ಇದೆ. 2ನೇ ಪೂರ್ವಕಾಲ ವೃತ್ತಾಂತ 16:9 ಅದನ್ನು ಸೂಚಿಸ್ತದೆ. 16ನೇ ವಚನದಲ್ಲಿ ಫೇ ಎಂಬ ಅಕ್ಷರ ಇದೆ, ಅಂದರೆ ಬಾಯಿ. ಅದಕ್ಕೆ 80 ಮೌಲ್ಯ ಇರ್ತದೆ. ನಾನು ಒಬ್ಬಂಟಿಗನು ಬಾಧೆ ಪಡುವವನು ಆಗಿರುವಾಗ ಆತನ ಬಾಯಿ ನಮಗೆ ಮಾತು ನಮಗೆ ಸಹಾಯ ಮಾಡ್ತದೆ. 17ನೇ ವಚನದಲ್ಲಿ ಸಾಡಿ ಅಂದರೆ ಆ ಅಕ್ಷರದ ಅರ್ಥ ನೀತಿ. ಹೌದು, ನಮಗೆ 90 ಅದರ ಮೌಲ್ಯ, ನೀತಿಯಲ್ಲಿ ಆತನು ನಡೆಸುವ ಆತನಾಗಿದ್ದಾನೆ. 18ನೇ ವಚನ ಇರುವಂಥದ್ದು ಅಲ್ಲಿ ನೋಡುವಾಗ ಒಂದು ತಲೆ ಬುರುಡೆ ಇದ್ದ ಹಾಗೆ ಇದೆ ಒಂದು ಅಕ್ಷರ. ಅದು ಯಾವುದಂತ ಹೇಳಿದರೆ ಖೋಫ್ ಎಂಬ ಅಕ್ಷರ. ಈ ಖೋಫ್ ಅಕ್ಷರದ ಮೌಲ್ಯ 100. ಅದು ತಲೆ ಬುರುಡೆ ಅಂತಿದೆ. ಹೌದು, ಕಲ್ವಾರಿ ಅಥವಾ ಯೇಸು ಕ್ರಿಸ್ತನು ಮರಣ ಹೊಂದಿದಂಥ ಆ ಒಂದು ಸ್ಥಳ ಗೋಲ್ಗೊಥಾ ಸ್ಕಲ್, ಅದನ್ನು ಸೂಚಿಸುವಂಥದ್ದಾಗಿದೆ. 19ನೇ ವಚನದಲ್ಲಿ ರೇಷ್ ಪ್ರಾರಂಭವಾಗ್ತೈತೆ. ರೇಷ್ ಅದರ ಮೌಲ್ಯ 200. ನನಗೆ ಎಷ್ಟೋ ಮಂದಿ ಶತ್ರುಗಳಾಗಿದ್ದಾರೆ, ಆದರೆ ರೇಷ್ ಅಂದರೆ ಶಿರಸ್ಸು, ನಮ್ಮ ಶಿರಸ್ಸಾಗಿರುವ ಕ್ರಿಸ್ತನು ನಮ್ಮನ್ನು ನೋಡಿಕೊಳ್ತಾನೆ. 20ನೇ ವಚನದಲ್ಲಿ ಸಿನ್ ಅಥವಾ ಶಿನ್ ಎಂಬ ಅಕ್ಷರ, ಇಬ್ರಿಯ ಅಕ್ಷರ ಇದೆ. ಅದರ ಅರ್ಥ ವಾಕ್ಯ ಎಂಬುದಾಗಿ. ನನ್ನ ಪ್ರಾಣವನ್ನು ಕಾಪಾಡಿ ಉಳಿಸು. ಹೌದು, ವಾಕ್ಯ ಉಳಿಸುವಂಥದ್ದು ಆಗಿದೆ, ಆಶಾಭಂಗ ಪಡಿಸಿದೆ. 21ನೇ ವಚನದಲ್ಲಿ ಥಾವ್ ಅಂತಿದೆ. ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ಅದರ ಮೌಲ್ಯ 400. ಅದು ಶಿಲುಬೆಯನ್ನು ಸೂಚಿಸ್ತದೆ. ಈ ರೀತಿಯಾಗಿ ಕೀರ್ತನೆ 25ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.